ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಾಂಡವಪುರದ ಎಂಐಟಿ ಕಾಲೇಜಿನಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಶನಿವಾರ ಅತ್ಯಂತ ಸಂಭ್ರಮ ಸಡಗರ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. ಬಣ್ಣ ಬಣ್ಣದ ವಿವಿಧ ವಿನ್ಯಾಸದ ಬಟ್ಟೆಗಳನ್ನು ತೊಟ್ಟಿದ್ದ ವಿದ್ಯಾರ್ಥಿನಿಯರು ಕೇರಳದ ಚೆಂಡೆ ತಾಳ ಮತ್ತು ತಮಟೆ ಸದ್ದಿಗೆ ಟಪಾಂಗುಚಿ ಸ್ಟೆಪ್ ಹಾಕಿ ಕುಣಿದು ಕುಪ್ಪಳಿಸಿ ಕನ್ನಡಾಂಬೆಯ ಹಬ್ಬದ ಸಂಭ್ರಮ ಸಡಗರದಲ್ಲಿ ಮಿಂದೆದ್ರು. ಮುಖ್ಯ ಅತಿಥಿಗಳಾಗಿ ಕುವೆಂಪು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿದಾನಂದ ಗೌಡ, ಮಂಡ್ಯದ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಎಂ ವಿನಯ್ ಕುಮಾರ್, ಸಂಗೀತ ನಿರ್ದೇಶಕ ಹಾಗೂ ಹಿನ್ನೆಲೆ ಗಾಯಕ ನವೀನ್ ಸಜ್ಜು ಸೇರಿದಂತೆ ಇನ್ನಿತರೆ ಗಣ್ಯರನ್ನ ಎಂಐಟಿ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ವೈ.ಟಿ. ಕೃಷ್ಣೇಗೌಡ ಹಾಗೂ ಕಾಲೇಜಿನ ಡೀನ್ ಡಾಕ್ಟರ್ ಎಚ್.ಕೆ. ಚೇತನ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿನಿಯರು ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಹೀಗೆ ಅದ್ದೂರಿಯಾಗಿ ಸ್ವಾಗತ ಕೋರಿ ಬರಮಾಡಿಕೊಂಡ ಅತಿಥಿ ಗಣ್ಯರನ್ನ ಕಾಲೇಜಿನ ಪ್ರವೇಶದ್ವಾರದ ಸಮೀಪ ಕರೆತರಲಾಯಿತು. ಅಲ್ಲಿ ತಾಯಿ ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿದ ಗಣ್ಯರುಗಳು ಕಾಲೇಜಿನ ವೇದಿಕೆ ಸಭಾಂಗಣವನ್ನ ಪ್ರವೇಶ ಮಾಡಿದ್ರು. ಕಾಲೇಜಿನ ಅಭಿನಂದನ್ ವರ್ತಮಾನ್ ಸಭಾಂಗಣದಲ್ಲಿ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನ ಕುವೆಂಪು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿದಾನಂದ ಗೌಡ, ಮಂಡ್ಯದ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ವಿನಯ್ ಕುಮಾರ್, ಸಂಗೀತ ನಿರ್ದೇಶಕ ಹಾಗೂ ಹಿನ್ನೆಲೆ ಗಾಯಕ ನವೀನ್ ಸಜ್ಜು ಸೇರಿದಂತೆ ಇನ್ನಿತರೆ ಗಣ್ಯರುಗಳು ಉದ್ಘಾಟಿಸಿದ್ರೆ, ಕಾಲೇಜಿನ ಮತ್ತೊಂದು ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮವನ್ನ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವೈ.ಟಿ. ಕೃಷ್ಣೇಗೌಡ ಸೇರಿದಂತೆ ಇನ್ನಿತರೆ ಗಣ್ಯರುಗಳು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕುವೆಂಪು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿದಾನಂದ ಗೌಡ ಮಾತನಾಡಿ, ಕನ್ನಡ ಭಾಷೆಗೆ 2000 ವರ್ಷಗಳ ಹಳೆಯ ಇತಿಹಾಸವಿದೆ. ಸಂಸ್ಕೃತ, ತಮಿಳು ಭಾಷೆ ನಂತರ ಕನ್ನಡ ಭಾಷೆಗೆ 3ನೇ ಸ್ಥಾನಮಾನ ಸಿಕ್ಕಿದೆ. ಬೇರೆ ಭಾಷೆಗಳನ್ನ ಹೋಲಿಕೆ ಮಾಡಿದಾಗ ಕನ್ನಡದ ಪದ ಮತ್ತು ವಾಕ್ಯ ಅತ್ಯಂತ ಸುಲಭ ಮತ್ತು ಬೇರೆ ಭಾಷೆಗೆ ಭಾಷಾಂತರ ಮಾಡಲಾಗದ ಕ್ಲಿಷ್ಟ ಭಾಷೆಯಾಗಿದೆ. ಕನ್ನಡ ಭಾಷೆಗಿರುವ ಸ್ಪಷ್ಟತೆ ಇಂಗ್ಲಿಷ್ ಭಾಷೆಗಾಗಲಿ ಅಥವಾ ಯಾವುದೇ ಬೇರೆ ಭಾಷೆಗಳಲ್ಲಿ ಕಾಣಲು ಸಾಧ್ಯವಿಲ್ಲ. ಪ್ರಪಂಚದ ಎಲ್ಲಾ ಭಾಷೆಗಳಿಗಿಂತ ವಿಶಿಷ್ಟ ಭಾಷೆಯಾಗಿ ತನ್ನ ಅಸ್ತಿತ್ವ ಕಾಪಾಡಿಕೊಂಡಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವ ಕಾರ್ಯ ಇವತ್ತಿನ ಯುವ ಸಮುದಾಯ ಮಾಡಬೇಕಿದೆ. ಯುವಕರು ತಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಸಾಧ್ಯವಾದಷ್ಟು ಕನ್ನಡವನ್ನ ಬಳಸಿ ಇದನ್ನ ಉಳಿಸುವ ಕಾರ್ಯ ಮಾಡಬೇಕು. ಅದರಲ್ಲೂ ಇಂಜಿನಿಯರಿಂಗ್ ಕ್ಷೇತ್ರದ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಕೆಲಸ ಸಿಕ್ಕಿ ವಿದೇಶಗಳಿಗೆ ತೆರಳಿದರೂ ಅಲ್ಲಿ ಕನ್ನಡ ಅಭಿಮಾನವನ್ನ ಉಸಿರು ಇರುವವರೆಗೂ ಕಾಪಾಡುವ ಕೆಲಸವನ್ನ ಮಾಡಬೇಕು. ಈ ರೀತಿ ಆದಾಗ ಮಾತ್ರ ಕನ್ನಡ ಭಾಷೆ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳುತ್ತದೆ ಅಂತ ಹೇಳಿ ಕನ್ನಡ ಭಾಷೆಯ ವೈಶಿಷ್ಟ್ಯತೆಗಳನ್ನ ತಿಳಿಸಿದ್ರು. ಅತ್ಯಂತ ಸುಂದರವಾದ ಲಿಪಿ. ವಿನೋಬ ಭಾವೆಯವರು ಈ ನಮ್ಮ ಕನ್ನಡದ ಲಿಪಿ ಕುರಿತಾಗಿ ಅದನ್ನು ನೋಡಿ ಅವರಿಗೆ ಅನೇಕ ಭಾಷೆಗಳ ಪರಿಚಯ ಇತ್ತು. ವಿನೋಬ ಭಾವೆಯವರಿಗೆ
ಅವ್ರು ಹೇಳ್ತಾ ಇದ್ರು ಇದು ವಿಶ್ವದ ಲಿಪಿಗಳ ರಾಣಿಯಿಂದ, ನೋಡಿ ನಮ್ಮ ಕನ್ನಡದ ಲಿಪಿ ಇದೆ ಅಲ್ಲ, ಅದನ್ನ ವಿಶ್ವದ ಲಿಪಿಗಳ ರಾಣಿಯಿಂದ ವಿನೋಬ ಭಾವೆ ಅವರಿಗೆ ಅವರು ಒಂದು ಗಡಿನಾಡಲ್ಲಿದ್ದವರು, ಅವ್ರಿಗಾಗಿ ಅವರ ಮಾತೃಭಾಷೆ ಮರಾಠಿ ಆಗಿದ್ರು ಕೂಡ ಅವರಿಗೆ ಕನ್ನಡ ಕೂಡ ಬರ್ತಿತ್ತು ಅವರಿಗೆ. ಹಾಗಾಗಿ ಅವರು ಕೆಲವು ದಶಕಗಳ ಹಿಂದೆ ಅವರು ಮೈಸೂರಿಗೆ ಬಂದಿದ್ದಾಗ ಅವರು ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಹೋಗಿದಾಗ ಅಲ್ಲಿ ಕುವೆಂಪು ಅವರವರಿಗೆ ತಮ್ಮ ಗ್ರಂಥ ರಾಮಾಯಣ ದರ್ಶನದಿಂದ ಕೆಲವು ಸಾಲುಗಳನ್ನು ಓದಿ ಹೇಳಿದ್ರು. ಒಂದು ಸುಮಾರು ಒಂದು 1 ಗಂಟೆ ಸಮಯ ಅವರು ಕುವೆಂಪು ಅವರ ಮನೆ ಉದಯದಲ್ಲಿ ಕಳೆದಿದ್ರು. ಮಂಡ್ಯದ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ವಿನಯ್ ಕುಮಾರ್ ಮಾತನಾಡಿ, ಯುವ ಪೀಳಿಗೆಯಲ್ಲಿ ಕನ್ನಡ ಭಾಷೆ ಮರೆಯಾಗ್ತಾ ಇದೆ. ತಂತ್ರಜ್ಞಾನ ಬೆಳೆದಷ್ಟು ಭಾಷೆ ಮೇಲೆ ಹಿಡಿತ ಕಡಿಮೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಯಾರಾದರೂ ಗಣ್ಯರು ಅಥವಾ ಸಾಧಕರು ಸಾವನ್ನಪ್ಪಿದಾಗ ಕೇವಲ ರಿಪ್ ಅನ್ನುವ ಆಂಗ್ಲ ಭಾಷೆಯ 3 ಅಕ್ಷರವನ್ನ ಬಳಸಿ ಶ್ರದ್ಧಾಂಜಲಿಯನ್ನ ಕೋರುವ ಟ್ರೆಂಡ್ ಹೆಚ್ಚುತ್ತಿದೆ. ಅದರಲ್ಲೂ ಕಾಪಿ ಪೇಸ್ಟ್ ಬರವಣಿಗೆಗಳು ಹೆಚ್ಚಾಗ್ತಾ ಇದ್ದು, ಹೀಗಾದರೆ ಕನ್ನಡ ಭಾಷೆಯಲ್ಲಿ ಉಳಿಯುತ್ತದೆ ಅಂತ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡಿ ನಮ್ಮ ಸುತ್ತಮುತ್ತಲು ನಡೆಯುತ್ತಿರುವ ನಮ್ಮ ಮಾತಿನ ಭಾಷಾ ಪಾಂಡಿತ್ಯ ಹಾಗೂ ಅದರಲ್ಲಿರುವ ವಿಚಿತ್ರಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿ ಕನ್ನಡ ಪುಸ್ತಕವನ್ನ ಖರೀದಿ ಮಾಡಿ ಓದುವ ಹವ್ಯಾಸವನ್ನ ರೂಢಿಸಿಕೊಳ್ಳುವಂತೆ ಸಲಹೆ ಮಾಡಿದ್ರು. ಒಬ್ಬ ಪುರುಷ ಹೆಣ್ಣಿನ ಇಡೀ ಭಾವನೆಯನ್ನ ತನ್ನ ಹಾಡುಗಳಲ್ಲಿ ಮುಂದೆ ವ್ಯಕ್ತಪಡಿಸ್ತಾರೆ. ಕೇಳಿ ಹೋಗಿ KS ನರಸಿಂಹಸ್ವಾಮಿ ಅವರ ಹಾಡುಗಳು ಅಂದ್ರೆ ಸಾಂಗ್ಸ್ ಅಂತ ಹಾಕಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವ್ರನ್ನ ಹೆಂಡತಿನ ತವ್ರ ಮನೆ ಕಳ್ಸ್ಕೊತಾರೆ. ಅದನ್ನ ಇವರು ಒತ್ಕೊಂಡು ಬರೀತಾರೆ ಅಂತ ಕೇಳಿದ್ರ. ಅಂದ್ರೆ ನಾವು ಯಾವಾಗ ಭಾವಗೀತೆಗಳನ್ನ, ನಾವು ಕವಿಗಳ ವಾಣಿಗಳನ್ನ ಅಥವಾ ವಾಕ್ಯಗಳನ್ನ ಓದ್ತೀವಾಗ ನಮ್ಮ ಮನಸ್ಸು ಪ್ರಶಾಂತ ಆಗ್ತಿದೆ. ಇಲ್ಲ ನಮ್ಮ ಕೈಯಲ್ಲಿ ನಾವು ಆಗ್ತಿದೆ ಅಂತ ಸಾಫ್ಟ್ ಮಾಡ್ಬೇಕು ಅಂದ್ರೆ ಕ್ರೀಮ್ ಎಷ್ಟೊಂದು ಸಾಫ್ಟ್ ಮಾಡ್ಬೋದು. ಆಗ ಫೇಮಸ್ ಕ್ರೀಮು ಅಥವಾ ಕ್ರೀಮ್ ಹಾಕೊಂಡು ಮಾಡ್ಕೋತೀವಲ್ಲ. ಆದ್ರೆ ನಮ್ಮ ಮನಸ್ಸನ್ನ ಮೃದು ಮಾಡ್ಕೋಬೇಕು ಅಥವಾ ನಾವು ಭಾವನೆ ಇಟ್ಕೋಬೇಕು. ಏನ್ ಮಾಡ್ಬೇಕು? ಓದ್ಬೇಕು. ಏನ್ ಓದ್ಬೇಕು? ಭಾವನೆಗಳನ್ನ ಸಾರ ಓದ್ಬೇಕು, ಕವಿಯ ಸಾಲುಗಳನ್ನ ಓದ್ಬೇಕು, ಕವಿತೆಗಳನ್ನ ಕೇಳ್ಬೇಕು. ಅದಕ್ಕೆ ಅಷ್ಟೇ ಭಾವಗೀತೆ ಯಾರು ಕೇಳ್ತಾರೋ ಫಸ್ಟ್ ನಾನು ಅವ್ರನ್ನ ಇನ್ಸ್ಟಾಲ್ ಮಾಡ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಅವರು ಭಾವಜಿ ಹೇಳ್ತಾರೆ ಅಲ್ವಾ. ನಾವು ಭಾವಗೀತೆ ಕೇಳಬೇಕು. ಭಾವಗೀತೆ ಕೇಳಿ ಉಚ್ಚಿಟ್ಕೊಳ್ಳಿ. ನಾಟಕಗಳು ನೋಡಿ, ಕನ್ನಡದ ನಾಟಕಗಳು ಅದ್ಭುತವಾಗಿ ಬರ್ತಾ ಇದೆ. ಈಗ ಫಿಲಂ ಥಿಯೇಟರ್ ಫಿಲ್ ಆಗ್ತಾ ಇಲ್ಲ. ಸಂಗೀತ ನಿರ್ದೇಶಕ ಹಾಗೂ ಹಿನ್ನೆಲೆ ಗಾಯಕ ನವೀನ್ ಸಜ್ಜು ಕೂಡ ಮಾತನಾಡಿ, ನನಗೆ ಕನ್ನಡ ಭಾಷೆ ಹೊರತುಪಡಿಸಿ ಅನ್ಯ ಭಾಷೆ ಗೊತ್ತಿಲ್ಲ. ಭಾಷೆ ಮೇಲಿನ ಅಭಿಮಾನದಿಂದ ಇವತ್ತು ಗಾಯಕನಾಗಿ ರೂಪುಗೊಂಡಿದ್ದೇನೆ. ಕನ್ನಡದ ಭಾಷೆ ಮೇಲೆ ಪ್ರೀತಿ ಬೆಳೆಸಿಕೊಂಡರೆ ಆ ಮೂಲಕವೇ ನಾವು ಸಮಾಜದಲ್ಲಿ ಉತ್ತಮ ಸಾಧನೆ ಮಾಡಬಹುದು. ಇದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿ ಕೆಲವು ಹಾಡುಗಳನ್ನ ಆಡಿ ವಿದ್ಯಾರ್ಥಿಗಳಿಗೆ ಭರಪೂರ ಮನರಂಜನೆ ನೀಡಿದ್ರು. ಸರಿ ಕನ್ನಡ ಕನ್ನಡ ನೀನೆ ಪೋಲೆಯಾದಿ ಕರ್ನಾಟಕ ನೀರುಳವೆ ಸಹ್ಯಾದ್ರಿ ನೀನುಟ್ಟವರ ಶ್ರೀಗಂಧದವರ ಕುಡಿಯುವ ನೀ ಕಾವೇರಿ ಕನ್ನಡವಾಗಿ ಎಲ್ಲರೂ ಇರುವುದೆಂದಿರುವುದೆಂದಿರುವುದಿ ಕನ್ನಡವಾಗಿ ಕನ್ನಡ ಗೋವಿನ ಮುದ್ದಿರದವು ಕನ್ನಡತನವು ಇಬ್ಬರಿ ನಮ್ಮದು ಕಲ್ಪನೆಯು ಬಾರಿಸು ಕನ್ನಡ ಡಿಂಡಿಮವ. ಕಾರ್ಯಕ್ರಮದಲ್ಲಿ MIT ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಕುಮಾರ್, ಉಪಾಧ್ಯಕ್ಷರಾದ ಡಾಕ್ಟರ್ ಹೇಮಂತ್ ಕುಮಾರ್, ಖಜಾಂಚಿ ಡಾಕ್ಟರ್ DS ಗುರು, ಪ್ರಾಂಶುಪಾಲ ಡಾಕ್ಟರ್ ಮುರಳಿ, ಟ್ರಸ್ಟಿಗಳಾದ ಡಾಕ್ಟರ್ ವಾಸುದೇವ್, ಡಾಕ್ಟರ್ ಅನಂತ್ ಕುಮಾರ್ ಸೇರಿದಂತೆ ಕಾಲೇಜಿನ ಅಧ್ಯಾಪಕಿಯರ ವೃಂದ ಸೇರಿ ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು.